ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಬೆಳ್ತಂಗಡಿಯಲ್ಲಿ ಅಪ್ರಾಪ್ತ ಬಾಲಕಿಯನ್ನ ಕಿಡ್ನಾಪ್ ಮಾಡೋದಕ್ಕೆ ಯತ್ನವನ್ನ ನಡೆಸಲಾಗ್ತಾ ಇದೆ. ಸ್ಕೂಟರ್ನಲ್ಲಿ ಆಕೆ ಬೆಳಗ್ಗೆ ತನ್ನ ಕಾಲೇಜ್ಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾರ್ನಲ್ಲಿ ಬಂದಂತಹ ಮೂವರು ಕಿಡ್ನಾಪ್ ಮಾಡೋದಕ್ಕೆ ಯತ್ನವನ್ನ ಮಾಡಿದ್ದಾರೆ. ಆ ನಂಬರ್ ಪ್ಲೇಟ್ಗೆ ಬಟ್ಟೆಯನ್ನ ಕಟ್ಟಿದ ಕಾರ್ನಲ್ಲಿ ಈ ಮೂವರು ದುರುಳರು ಬಂದಿದ್ರು. ಅವರು ಬರ್ತಾ ಇದ್ದಂತಹ ಕಾರ್ನ ನಂಬರ್ ಪ್ಲೇಟ್ಗೆ ಬಟ್ಟೆಯನ್ನ ಕಟ್ಕೊಂಡು ಬಂದು ತನ್ನ ಸ್ಕೂಟರ್ನಲ್ಲಿ ಕಾಲೇಜ್ಗೆ ಹೋಗ್ತಾ ಇದ್ದಂತಹ ಅಪ್ರಾಪ್ತ ಯುವತಿಯನ್ನ, ಅಪ್ರಾಪ್ತ ಬಾಲಕಿಯನ್ನ, ಕಾಲೇಜ್ಗೆ ಹೋಗ್ತಾ ಇದ್ದ ಹುಡುಗಿಯನ್ನ ಕಿಡ್ನಾಪ್ ಮಾಡೋದಕ್ಕೆ ಯತ್ನಿಸಿದ್ದಾರೆ. ಆದರೆ ಆ ಬಾಲಕಿ ಕಿರುಚಾಡಿದಾಗ ಆಕೆಯನ್ನು ಅಲ್ಲೇ ಬಿಟ್ಟು ಎಸ್ಕೇಪ್ ಆಗೋಗಿದ್ದಾರೆ. ಇದೇ ವೇಳೆ ಹಿಂಬದಿಯಿಂದ ಬೈಕ್ ಕೂಡ ಬಂದಿದ್ದಕ್ಕೆ ಕಕ್ಕಾವಿಕ್ಕಿಯಾದಂತಹ ಕಾರ್ನಲ್ಲಿದ್ದಂತಹ ಕಿಡ್ನಾಪರ್ಸ್ ವಿದ್ಯಾರ್ಥಿಯನ್ನ ಅಲ್ಲೇ ಬಿಟ್ಟು ಅವರು ಎಸ್ಕೇಪ್ ಆಗಿದ್ದಾರೆ. ವಿದ್ಯಾರ್ಥಿನಿಯ ಕೈಗೆ ಈ ಸಂದರ್ಭದಲ್ಲಿ ಗಾಯಗಳಾಗಿವೆ. ಸದ್ಯ ಅಪ್ರಾಪ್ತ ವಿದ್ಯಾರ್ಥಿನಿಯನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಬೆಳಗ್ಗೆ ಸುಮಾರು 8:30 ಸುಮಾರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಸ್ಕೂಟರ್ನಲ್ಲಿ ಆಕೆ ತನ್ನ ಕಾಲೇಜ್ಗೆ ಅಂತೇಳಿ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ, ಬಸ್ ಹತ್ತೋದಕ್ಕೆ ಅಂತ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಆಕೆ ಹೋಗ್ತಾ ಇದ್ದಂತಹ ಸ್ಕೂಟರನ್ನು ಅಡ್ಡಗಟ್ಟಿದಂತಹ ಕಾರ್ನಲ್ಲಿ ಬಂದ ಕಿಡ್ನಾಪರ್ಸ್ ಕಾರ್ನ ನಂಬರ್ ಪ್ಲೇಟ್ಗೆ ಬಟ್ಟೆಯನ್ನು ಕಟ್ಕೊಂಡ್ಬಂದು ತಾವು ಯಾರು, ಆ ನಂಬರ್ ಪ್ಲೇಟಿಂದ ತಮ್ಮ ಕಾರನ್ನು ಟ್ರೇಸ್ ಮಾಡಬಾರ್ದು ಪೊಲೀಸರು ಅನ್ನೋ ಕಾರಣಕ್ಕೆ ಅವರು ಕಾರ್ನ ನಂಬರ್ ಪ್ಲೇಟ್ಗೆ ಬಟ್ಟೆಯನ್ನು ಕಟ್ಕೊಂಡ್ಬಂದು ಆ ಯುವತಿ ಹೋಗ್ತಾ ಇದ್ದಂತಹ ಸ್ಕೂಟರನ್ನು ಅಡ್ಡಗಟ್ಟಿ ಆಕೆಯನ್ನು ಕಿಡ್ನಾಪ್ ಮಾಡೋದಕ್ಕೆ ಯತ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಆಕೆ ಕಿರ್ಚಾಡಿದ್ದಾಳೆ. ಅದೇ ಸಂದರ್ಭದಲ್ಲಿ ಅಲ್ಲೊಂದು ಬೈಕ್ ಕೂಡ ಬಂದಿದೆ. ಅದನ್ನು ಗಮನಿಸಿದಂತಹ ಆ ಕಿಡ್ನಾಪರ್ಸ್ ಆ ಯುವತಿಯನ್ನು, ಆ ಬಾಲಕಿಯನ್ನು ಅಲ್ಲೇ ಬಿಟ್ಬಿಟ್ಟು ಹೊರಟೋಗಿದ್ದಾರೆ, ಎಸ್ಕೇಪ್ ಆಗಿದ್ದಾರೆ ಅಲ್ಲಿಂದ. ಅದೃಷ್ಟವಶಾತ್ ಆಕೆಯ ಅಪಹರಣ ನಡೆದಿಲ್ಲ. ಆದರೆ ಈ ಸಂದರ್ಭದಲ್ಲಿ ಆಕೆಯ ಕೈಗೆ ಗಾಯಗಳಾಗಿದೆ. ಸದ್ಯ ಆಕೆಯನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ಪೊಲೀಸರು ಕೂಡ ತೆರಳಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಳ್ತಂಗಡಿಯ ಸುದೇಮುಗೇರು ಅನ್ನೋ ಸ್ಥಳದಲ್ಲಿ ನಡೆದಿರುವಂತಹ ಘಟನೆ. ಸ್ಕೂಟರ್ನಲ್ಲಿ ಆ ಬಾಲಕಿ ಕಾಲೇಜಿಗೆ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಕಾರಿನಲ್ಲಿ ಬಂದ ಮೂವರು ಅಪರಿಚಿತ ವ್ಯಕ್ತಿಗಳು ಕಿಡ್ನಾಪ್ ಮಾಡೋದಕ್ಕೆ ಯತ್ನವನ್ನು ಮಾಡಿದ್ದಾರೆ. 16 ವರ್ಷದ ಪ್ರಥಮ PUC ವಿದ್ಯಾರ್ಥಿನಿ ಬಾಲಕಿ ಬೆಳಗ್ಗೆ ಸುಮಾರು 8:30ಕ್ಕೆ ತನ್ನ ಸ್ಕೂಟರ್ನಲ್ಲಿ ಅಲ್ಲಿಂದ ಸಂತೆಕಟ್ಟೆ ಬಸ್ ಹತ್ತೋದಕ್ಕೆ ಅಂತೇಳಿ ಆಕೆ ಹೋಗ್ತಾ ಇದ್ದವಾಗ ಈ ಘಟನೆ ನಡೆದಿದೆ. ನಮ್ಮ ದಕ್ಷಿಣ ಕನ್ನಡ ಪ್ರತಿನಿಧಿ ಕಿರಣ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಯಾರು ಅವರು ಅನ್ನೋದೇನಾದರೂ ಗೊತ್ತಾಗಿದೆಯಾ? ಅಪರಿಚಿತರು ಯಾರು ಅಂತ ಗೊತ್ತಾಗಿದೆಯಾ? ಈ ಬಾಲಕಿಯನ್ನು ಕಿಡ್ನಾಪ್ ಮಾಡೋದಕ್ಕೆ ಯತ್ನಿಸಿದ್ದು ಯಾಕೆ? ನವೀನ್, ಯಾರು ಈ ದುಷ್ಕರ್ಮಿಗಳು ಅನ್ನೋದು ಈಗಾಗಲೇ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಇನ್ನೂ ಗೊತ್ತಾಗಿಲ್ಲ. ಯಾಕಂದ್ರೆ ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ರು ಅನ್ನೋ ಒಂದು ಮಾಹಿತಿಯನ್ನ ವಿದ್ಯಾರ್ಥಿನಿ ನೀಡಿದ್ದಾಳೆ. ಮತ್ತೆ ಅಪ್ರಾಪ್ತ ವಿದ್ಯಾರ್ಥಿನಿ, ಫಸ್ಟ್ ಇಯರ್ PUC ವಿದ್ಯಾರ್ಥಿನಿ ಆಕೆ, 16 ವರ್ಷ ಆಕೆ ಮನೆಯಿಂದ ಮೇನ್ ರೋಡಿಗೆ ಬಂದು ಅಲ್ಲಿಂದ ಬಸ್ ಹಿಡ್ಕೊಂಡು ಕಾಲೇಜಿಗೆ ಹೋಗ್ಬೇಕು ಅನ್ನೋ ಒಂದು ನಿರ್ಧಾರದಿಂದ ಆಕೆ ಬರ್ತಾ ಇದ್ದಿದ್ದು. ಅದು ಕೂಡ ಮನೆಯಲ್ಲಿದ್ದಂತಹ ಒಂದು 2 ವೀಲರ್ ಅನ್ನು ತಗೊಂಡು ಬಂದಿದ್ದಾಳೆ. ಬರ್ಬೇಕಾದ್ರೆ ಒಳ ರಸ್ತೆಯಿಂದ ಬಂದಿರುವಂತಹ ಪರಿಣಾಮ ಒಳಗಡೆಯಿಂದ ಆ ಒಳ ರಸ್ತೆಯಲ್ಲಿ ಬರಬೇಕಾದ್ರೆ ಈ ಕಾರ್ ಬಂದು ಅಡ್ಡ ಹಾಕಿರುವಂಥದ್ದು. ಅದರಲ್ಲಿ ಇಕೋ ಕಾರ್ ಅಂತ ಈಗಾಗಲೇ ಸ್ಪಷ್ಟವಾಗಿ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈ ಘಟನೆ ನಡಿಬೇಕಾದ್ರೆ ಅದೇ ರಸ್ತೆಯಲ್ಲಿ ಒಬ್ರು ಬೈಕಲ್ಲಿ ಬರ್ತಾರೆ. ಆ ಬೈಕ್ನಲ್ಲಿ ಬಂದಂತಹ ವ್ಯಕ್ತಿಯನ್ನ ನೋಡಿ, ಅಂದ್ರೆ ಅವರ ಹೆಸರು ಅಬ್ದುಲ್ ಅಲಿ ಅಂತ. ಅವರನ್ನು ನೋಡಿದ ಕೂಡಲೇ ಈ ದುಷ್ಕರ್ಮಿಗಳು ಅಲ್ಲಿಂದ ಪರಾರಿ ಆಗ್ತಾರೆ. ಪರಾರಿ ಆಗೋಕ್ಕಿಂತ ಮೊದಲು ಆಕೆಯ ಕೈಗೆ ಚೂರಿಯಿಂದ ಇರಿಯಲಾಗಿದೆ ಅನ್ನೋ ಒಂದು ಮಾಹಿತಿ ಇದೆ. ಈ ಹಿನ್ನೆಲೆಯಲ್ಲಿ ಬಾಲಕಿ ಗಾಯಗೊಂಡಿದ್ದು ಬಾಲಕಿಯರಿಗೆ ಈಗಾಗಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಚಿಕಿತ್ಸೆಯ ನಂತರ ಪೊಲೀಸರು ಕೂಡ ಅಲ್ಲಿ ಬಂದು ಮಾಹಿತಿ ಕಲೆ ಹಾಕಿದ್ದಾರೆ. ಯಾರದು, ಏನು ಘಟನೆ ನಡೆದಿದೆ ಅನ್ನೋದು. ಇಕೋ ಕಾರಲ್ಲಿ 3 ಜನ ದುಷ್ಕರ್ಮಿಗಳು ಬಂದಿದ್ರು ಅನ್ನೋದನ್ನ ಮಾಹಿತಿ ಬಾಲಕಿ ನೀಡಿದ್ದಾಳೆ. ಹಾಗೇನೆ ಅದನ್ನ ನೋಡಿದಂತಹ ಪ್ರತ್ಯಕ್ಷದರ್ಶಿ ಕೂಡ ಆ ಎಲ್ಲ ಘಟನೆಯನ್ನ ಪೊಲೀಸರಿಗೆ ಮಾಹಿತಿ ನೀಡಿರುವಂತದ್ದು. ಈಗ ಶಾಸಕ ಹರೀಶ್ ಪೂಂಜಾ ಕೂಡ ಆಸ್ಪತ್ರೆಗೆ ಭೇಟಿ ನೀಡಿ ವಿದ್ಯಾರ್ಥಿಯ ಅಲ್ಲಿ ಮಾತಾಡಿದ್ದಾರೆ. ಹಾಗೇನೆ ಪೊಲೀಸರಿಂದ ಕೂಡ ಮಾಹಿತಿ ಸಂಗ್ರಹಿಸಿ ಮತ್ತೆ ತನಿಖೆ ಯಾವ ಹಂತದಲ್ಲಿದೆ ಅನ್ನೋದನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ. ನವೀನ್, ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗೆ.